ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಸಂವಿಧಾನಿಕ ಮಾನ್ಯತೆ ಸಿಗಬೇಕು ಎಂಬ ಒಂದು ಬೇಡಿಕೆ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರಲಾಗ್ತಾ ಇದೆ. ಆದರೆ ಇತ್ತೀಚೆಗೆ ತಮ್ಮನ್ನು ತಾವು ವೈದಿಕವಾದಿಗಳು, ಸನಾತನವಾದಿಗಳು ಅಂತ ಕರೆಸಿಕೊಳ್ಳುವ ಕಣೇರಿ ಶ್ರೀಗಳು ಮತ್ತು ಇತರರು ಲಿಂಗಾಯತ ಅನ್ನೋದು ಧರ್ಮವೇ ಅಲ್ಲ, ಇದು ಹಿಂದೂ ಧರ್ಮದ ಒಳಗಡೆ ಇರುವಂತಹ ಒಂದು ಭಾಗ ಅಂತ ವಾದವನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಭಾರತದ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಳುವಂತಹ ಹಕ್ಕು, ಸ್ವಾತಂತ್ರ್ಯ ಇದೆ. ಆದರೆ ಇಲ್ಲಿ ಕಣೇರಿ ಶ್ರೀಗಳು ಕೇವಲ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಮಾತ್ರ ಅವರು ಹೇಳ್ತಾ ಇಲ್ಲ. ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತಾವು ಹೇಳ್ತಾ ಇರೋದೇ ನಿಜ ಅಂತ ತೋರಿಸಿಕೊಳ್ಳೋದಕ್ಕೆ ಒಂದು ಹೊಸದಾದ ತಂತ್ರವನ್ನ ಅವರು ಬಳಸಿಕೊಳ್ತಾ ಇದ್ದಾರೆ. ಲಿಂಗಾಯತ ಧರ್ಮ ಹೋರಾಟದ ದಾರಿಯನ್ನ ತಪ್ಪಿಸೋ ಸಲುವಾಗಿ ಕಣೇರಿ ಶ್ರೀಗಳು ಬಳಸ್ತಾ ಇರುವಂತಹ ಆ ಒಂದು ತಂತ್ರ ಯಾವುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಕಣೇರಿ ಶ್ರೀಗಳು ಬಳಸ್ತಾ ಇರುವಂತಹ ಮೊದಲನೇ ತಂತ್ರ ಯಾವುದೆಂದರೆ ವೈಯಕ್ತಿಕ ದಾಳಿ. ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನ ಆಡ್ ಹೋಮಿನಮ್ ಸ್ಟ್ರಾಟಜಿ ಅಂತ ಕರೆಯಲಾಗುತ್ತೆ. ಯಾವುದೇ ಒಂದು ಹೋರಾಟ ಇರಲಿ, ಅದು ಧಾರ್ಮಿಕ ಹೋರಾಟ ಇರಬಹುದು ಅಥವಾ ಸಾಮಾಜಿಕ ಹೋರಾಟ ಇರಬಹುದು, ಆ ಒಂದು ಹೋರಾಟದ ವಿರೋಧಿಗಳು ಏನಿರ್ತಾರೆ ಅವರಿಗೆ ಮೂಲ ವಿಷಯದ ಬಗ್ಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗದೆ ಹೋದಾಗ ಅವರು ಮಾಡುವ ಮೊದಲನೇ ಕೆಲಸ ಏನೆಂದರೆ ವೈಯಕ್ತಿಕ ದಾಳಿ. ಲಿಂಗಾಯತ ಧರ್ಮ ಹೋರಾಟದ ವಿಷಯ ಬಂದಾಗ ಇಲ್ಲಿ ಮೂಲವಾದ ವಿಷಯ ಯಾವುದೆಂದರೆ ಲಿಂಗಾಯತ ಅನ್ನೋದು ಒಂದು ಸ್ವತಂತ್ರವಾದ ಧರ್ಮ ಹೌದೋ ಅಥವಾ ಅಲ್ಲವೋ. ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ಸಿಖ್ ಧರ್ಮಗಳಿಗೆ ಯಾವ ಆಧಾರದ ಮೇಲೆ ಭಾರತದ ಕೇಂದ್ರ ಸರ್ಕಾರವು ಸ್ವತಂತ್ರ ಧರ್ಮದ ಮಾನ್ಯತೆ ಕೊಟ್ಟಿದೆಯೋ ಆ ಎಲ್ಲಾ ಅಂಶಗಳು ಲಿಂಗಾಯತ ಧರ್ಮದಲ್ಲಿ ಇವೆಯೇ ಅಥವಾ ಇಲ್ಲವೋ ಎಂಬುದು ಇಲ್ಲಿ ಚರ್ಚೆ ಮಾಡಬೇಕಾದ ಮೂಲ ವಿಷಯ. ಆದರೆ ಕಣೇರಿ ಶ್ರೀಗಳು ಮಾಡ್ತಾ ಇರೋದು ಏನು? ಲಿಂಗಾಯತ ಧರ್ಮ ಹೋರಾಟದ ನೇತೃತ್ವ ವಹಿಸಿಕೊಂಡಿರುವ ಮಠಾಧೀಶರ ಮತ್ತು ಮುಖಂಡರ ವೈಯಕ್ತಿಕ ನಡವಳಿಕೆಯನ್ನ ಎತ್ತಿ ತೋರಿಸಿ ಅವರ ಮೇಲೆ ವೈಯಕ್ತಿಕ ದಾಳಿಯನ್ನ ಕಣೇರಿ ಶ್ರೀಗಳು ಮಾಡ್ತಾ ಇದ್ದಾರೆ. ಈ ಒಂದು ಲಿಂಗಾಯತ ಧರ್ಮ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಿರುವ ವ್ಯಕ್ತಿಗಳ ಹಿಂದೆ ಸ್ವಾರ್ಥ ಅಡಗಿದೆ. ಇವರೆಲ್ಲರೂ ಕೂಡ ಬಸವಣ್ಣನವರ ಹೆಸರನ್ನ ತಮ್ಮ ತಮ್ಮ ಅನುಕೂಲಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ ಎಂಬ ಒಂದು ಭಾವನೆಯನ್ನ ಜನರಲ್ಲಿ ಮೂಡಿಸುವ ಪ್ರಯತ್ನ ಕಣೇರಿ ಶ್ರೀಗಳು ಮಾಡ್ತಾ ಇದ್ದಾರೆ. ಕಣೇರಿ ಶ್ರೀಗಳು ಮಾಡ್ತಾ ಇರುವ ಈ ಒಂದು ಆರೋಪದಲ್ಲಿ ಸ್ವಲ್ಪ ಸತ್ಯಾಂಶ ಇದ್ದಿರಬಹುದು. ಏಕೆಂದರೆ ಲಿಂಗಾಯತ ಧರ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟವರಲ್ಲಿ ಕೆಲವರಲ್ಲಿ ಆ ಒಂದು ಸ್ವಾರ್ಥ ಇದ್ದಿರಬಹುದು. ಉದಾಹರಣೆಗೆ ಒಂದು ಸಸಿ ಇದೆ, ಆ ಒಂದು ಸಸಿಗೆ ಬಹಳಷ್ಟು ಜನರು ನೀರನ್ನ ಎರೆದು ಬೆಳೆಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವರು ಮುಂದೆ ಆ ಒಂದು ಗಿಡದ ಹಣ್ಣನ್ನ ನಾವು ತಿನ್ನಬೇಕು ಎಂಬ ಒಂದು ಆಸೆಯನ್ನ ಇಟ್ಟುಕೊಂಡು ಆ ಗಿಡಕ್ಕೆ ನೀರನ್ನ ಸುರಿತಾ ಇರಬಹುದು. ಈ ಒಂದು ಗಿಡಕ್ಕೆ ನೀರು ಹಾಕ್ತಾ ಇರುವ ವ್ಯಕ್ತಿಗಳ ಹಿಂದೆ ಸ್ವಾರ್ಥ ಅಡಗಿದೆ. ಆದ್ದರಿಂದ ಈ ಒಂದು ಗಿಡವನ್ನೇ ಕಿತ್ತು ಹಾಕಬೇಕು ಅನ್ನೋದು ಸರಿನಾ ಎಂಬುದು ವಿಚಾರ ಮಾಡಿ. ಕಣೇರಿ ಶ್ರೀಗಳು ಬಳಸ್ತಾ ಇರುವ ಎರಡನೇ ತಂತ್ರ ಯಾವುದೆಂದರೆ ಹೆಸರು ಹಾಳು ಮಾಡೋದು. ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಕರೆಯಲಾಗುತ್ತೆ. ಯಾವುದೇ ಒಂದು ಹೋರಾಟಕ್ಕೆ ಮಠಾಧೀಶರ ಅಥವಾ ಸಮಾಜದ ಮುಖಂಡರ ಬೆಂಬಲ ಸಿಕ್ಕಾಗ ಆ ಒಂದು ಹೋರಾಟ ಇನ್ನಷ್ಟು ಗಟ್ಟಿಯಾಗುತ್ತಾ ಹೋಗುತ್ತೆ. ಅವಾಗ ಆ ಒಂದು ಹೋರಾಟದ ವಿರೋಧಿಗಳು ಏನಿರ್ತಾರೆ ಅವರು ಒಂದು ತಂತ್ರವನ್ನ ರೂಪಿಸ್ತಾರೆ. ಏನೆಂದರೆ ಹೇಗಾದರೂ ಮಾಡಿ ಆ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಿರುವ ವ್ಯಕ್ತಿಗಳ ಹೆಸರು ಹಾಳು ಮಾಡಬೇಕು. ಈ ಒಂದು ಲಿಂಗಾಯತ ಧರ್ಮ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಅನೇಕ ಮಠಾಧೀಶರಲ್ಲಿ ಮತ್ತು ಮುಖಂಡರಲ್ಲಿ ಯಾರಾದರೂ ಒಬ್ಬರು ಬೇರೆ ಧರ್ಮದ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ಹಾಗೆ ಮಾತನಾಡಿದ್ರೆ ವಿರೋಧಿಗಳು ಆ ಒಂದು ಹೇಳಿಕೆಯನ್ನೇ ದೊಡ್ಡದಾಗಿ ಮಾಡಿ ಪದೇ ಪದೇ ಅದನ್ನೇ ಪ್ರಚಾರ ಮಾಡಿ ಇಡೀ ಹೋರಾಟಕ್ಕೆ ಕೆಟ್ಟ ಹೆಸರು ತರಲು ಪ್ರಯತ್ನ ಮಾಡ್ತಾರೆ. ಲಿಂಗಾಯತ ಧರ್ಮ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಿರುವ ವ್ಯಕ್ತಿಗಳ ಹೆಸರನ್ನ ನಾವು ಹಾಳು ಮಾಡಿದ್ರೆ ಈ ಒಂದು ಹೋರಾಟದ ಹಿಂದೆ ಇರುವಂತಹ ಜನ ಬೆಂಬಲ ಕಡಿಮೆಯಾಗುತ್ತೆ ಎಂಬುದು ಅವರ ಲೆಕ್ಕಾಚಾರ. ಒಂದು ವೇಳೆ ಲಿಂಗಾಯತ ಧರ್ಮ ಹೋರಾಟದ ಜೊತೆ ಗುರುತಿಸಿಕೊಂಡಿರುವ ಮಠಾಧೀಶರಾಗಲಿ ಅಥವಾ ಮುಖಂಡರಾಗಲಿ ಬೇರೆ ಧರ್ಮದ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವ ಹಾಗೆ ಮಾತನ್ನ ಆಡಿದ್ರೆ ಅದು ತಪ್ಪು. ವಚನ ಸಾಹಿತ್ಯದಲ್ಲಿರುವ ಏಕದೇವೋಪಾಸನೆಯ ಸತ್ಯವನ್ನ ನಾವು ಜನರ ಮುಂದೆ ಇಡಬೇಕು. ಆದರೆ ಆ ಒಂದು ವಿಷಯವನ್ನ ನಾವು ಜನರ ಮುಂದೆ ಇಡುವಾಗ ಉಪಹಾಸ್ಯ ಮಾಡುವ ರೀತಿಯಲ್ಲಿ ಇಡಬಾರದು. ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಅಥವಾ ದೇವತೆಗಳ ಬಗ್ಗೆ ಯಾರಾದರೂ ಅಪಹಾಸ್ಯ ಮಾಡಿ ಮಾತನಾಡಿದ್ರೆ ಕಣೇರಿ ಶ್ರೀಗಳು ಅಂತವರನ್ನ ನೇರವಾಗಿ ಖಂಡಿಸಲಿ. ಆದರೆ ಇದೇ ವಿಷಯವನ್ನ ನೆಪ ಮಾಡಿಕೊಂಡು ಇದನ್ನೇ ಪದೇ ಪದೇ ಪ್ರಚಾರ ಮಾಡಿ ಇಡೀ ಲಿಂಗಾಯತ ಧರ್ಮ ಹೋರಾಟದ ಹೆಸರನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡೋದು ತಪ್ಪು. ಕಣೇರಿ ಶ್ರೀಗಳು ಬಳಸ್ತಾ ಇರುವ ಮೂರನೇ ತಂತ್ರ ಯಾವುದೆಂದರೆ ಮನಸ್ಸಿನಲ್ಲಿ ವಿಷ ತುಂಬೋದು. ಇದನ್ನ ಇಂಗ್ಲಿಷ್ ಭಾಷೆಯಲ್ಲಿ ಪಾಯ್ಸನಿಂಗ್ ದ ವೆಲ್ ಅಂತ ಕರೆಯಲಾಗುತ್ತೆ.
ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯವನ್ನ ತೆಗೆದುಕೊಂಡು ಇಡೀ ಹೋರಾಟದ ಜನರ ಅಭಿಪ್ರಾಯ ಕೂಡ ಅದೇ ಆಗಿದೆ ಅಂತ ಬಿಂಬಿಸುವ ಪ್ರಯತ್ನ ಇಲ್ಲಿ ಮಾಡಲಾಗುತ್ತೆ. ಉದಾಹರಣೆಗೆ ವಚನ ಸಾಹಿತ್ಯದ ಪ್ರಕಾರ, ಬಸವ ತತ್ವದ ಪ್ರಕಾರ ಲಿಂಗಾಯತ ಧರ್ಮದಲ್ಲಿ ಮಾಂಸಾಹಾರಕ್ಕೆ ಅವಕಾಶ ಇಲ್ಲ. ಏಕೆಂದರೆ ಇದು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವಂತಹ ಧರ್ಮ. ವಿಶ್ವಗುರು ಬಸವಣ್ಣನವರು ಹೇಳುವ ಹಾಗೆ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಆದ್ದರಿಂದ ಮಾಂಸಾಹಾರ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಇಷ್ಟಲಿಂಗ ದೀಕ್ಷೆ ಕೊಡಬಹುದು, ಆದರೆ ದೀಕ್ಷೆಯ ನಂತರ ಅವನು ಮಾಂಸಾಹಾರವನ್ನ ಬಿಟ್ಟು ಬಿಡಬೇಕು ಎಂಬುದು ವಚನಗಳಲ್ಲಿ ಇದೆ. ಆದ್ದರಿಂದ ಈ ಲಿಂಗಾಯತ ಧರ್ಮ ಹೋರಾಟವನ್ನು ನಡೆಸ್ತಾ ಇರುವಂತಹ ಅನೇಕರು ಮಾಂಸಾಹಾರವನ್ನ ಒಪ್ಪುವುದಿಲ್ಲ. ಆದರೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಯಾರೋ ಒಬ್ಬ ಮುಖಂಡರು ಮಾಂಸಾಹಾರದ ಬಗ್ಗೆ ಮಾತನಾಡಿದ ತಕ್ಷಣ ಅದೇ ಒಂದು ವಿಷಯವನ್ನ ದೊಡ್ಡದಾಗಿ ಮಾಡಿ, ನೋಡಿ ಲಿಂಗಾಯತ ಧರ್ಮ ಹೋರಾಟದಲ್ಲಿ ಭಾಗವಹಿಸುವವರಿಗೆ ಯಾವುದೇ ಸಂಸ್ಕೃತಿಯೇ ಇಲ್ಲ, ಇವರು ಮಾಂಸಾಹಾರವನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಎಂದು ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಇದನ್ನೇ ವಿಷ ತುಂಬುವ ತಂತ್ರ ಅಂತ ಕರೆಯಲಾಗುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅಭಿಪ್ರಾಯವನ್ನೇ ದೊಡ್ಡದಾಗಿ ಮಾಡಿ ಅದನ್ನೇ ಪ್ರಚಾರ ಮಾಡಿ ಇಡೀ ಹೋರಾಟದ ಬಗ್ಗೆ ಜನರ ಮನಸ್ಸಿನಲ್ಲಿ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡಲಾಗುತ್ತದೆ. ಕಣೇರಿ ಶ್ರೀಗಳು ಈ ರೀತಿಯ ತಂತ್ರಗಳನ್ನ ಬಳಸಿಕೊಂಡು ಲಿಂಗಾಯತ ಧರ್ಮ ಹೋರಾಟದ ಶಕ್ತಿಯನ್ನ ಕಡಿಮೆ ಮಾಡಲಿಕ್ಕೆ ಹೊರಟಿದ್ದಾರೆ. ಕಣೇರಿ ಶ್ರೀಗಳು ಮಾಡ್ತಾ ಇರುವಂತಹ ಇನ್ನೊಂದು ಕೆಲಸ ಏನಂದ್ರೆ, ವಿಶ್ವಗುರು ಬಸವಣ್ಣನವರ ವಚನಗಳನ್ನ ತಪ್ಪಾಗಿ ಅರ್ಥೈಸುತ್ತಿದ್ದಾರೆ. ಗುರು ಬಸವಣ್ಣನವರು ತಮ್ಮ ವಚನಗಳಲ್ಲಿ ನಿರಾಕಾರ ದೇವರ ಬಗ್ಗೆ, ಪರಮಾತ್ಮನ ಬಗ್ಗೆ ಬರೆದದ್ದನ್ನ ಇವರು ಅದನ್ನ ದೇವತಾ ಶಿವನಿಗೆ ತಳಕು ಹಾಕಿ ಬಸವಣ್ಣನವರು ಹಿಂದೂ ಧರ್ಮದ ದೇವತೆಯಾದ ಶಿವನನ್ನ ಆರಾಧನೆ ಮಾಡ್ತಾ ಇದ್ರು, ಆದ್ದರಿಂದ ಬಸವಣ್ಣನವರು ಹಿಂದೂಗಳು ಎಂದು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಲಿಂಗಾಯತ ಧರ್ಮ ಹೋರಾಟದ ನೇತೃತ್ವ ವಹಿಸಿಕೊಂಡಿರುವ ಮಠಾಧೀಶರು ಮತ್ತು ಮುಖಂಡರು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಲಿಂಗಾಯತ ಧರ್ಮ ವಿರೋಧಿಗಳಿಗೆ ನಮ್ಮ ಕಡೆ ಬೆರಳು ಮಾಡಿ ತೋರಿಸಲಿಕ್ಕೆ ನಾವೇ ಅವಕಾಶವನ್ನ ಕೊಡಬಾರದು. ಈ ಹೋರಾಟದ ಮುಂದಾಳತ್ವ ವಹಿಸಿಕೊಂಡಿರುವ ಮಠಾಧೀಶರು ಮತ್ತು ಮುಖಂಡರು ವಚನಗಳಲ್ಲಿ ಅಡಗಿರುವಂತಹ ಸತ್ಯವನ್ನ ಹೇಳುವಾಗ ಮತ್ತೊಂದು ಧರ್ಮದ ಜನರ ಭಾವನೆಗಳಿಗೆ ಧಕ್ಕೆ ಬರದ ಹಾಗೆ ಜವಾಬ್ದಾರಿಯಿಂದ ಮಾತನಾಡಬೇಕು. ಮಠಾಧೀಶರು ತಮ್ಮ ಮಠಗಳ ಮೇಲಿರುವ ವ್ಯಾಮೋಹವನ್ನ ಕಡಿಮೆ ಮಾಡಿ ಧರ್ಮ ಪ್ರಚಾರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ಲಿಂಗಾಯತ ಮಠಾಧೀಶರು ತಮ್ಮ ಶಾಲಾ ಕಾಲೇಜುಗಳನ್ನ ಬೆಳೆಸುವ ಸಲುವಾಗಿ ಎಷ್ಟು ಸಮಯವನ್ನ ಅವರು ಕೊಡ್ತಾ ಇದ್ದಾರೋ ಅಷ್ಟೇ ಸಮಯವನ್ನ ಇವರು ಬಸವ ತತ್ವ ಪ್ರಚಾರಕ್ಕಾಗಿ ಮತ್ತು ಲಿಂಗಾಯತ ಧರ್ಮವನ್ನ ಬೆಳೆಸುವ ಸಲುವಾಗಿ ಕೊಡಬೇಕು. ಇಲ್ಲಿ ಒಂದು ಮಾತನ್ನ ನಾವೆಲ್ಲರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಲಿಂಗಾಯತ ಒಂದು ಸ್ವತಂತ್ರ ಧರ್ಮ ಎಂಬ ಒಂದು ಬೇಡಿಕೆ ಏನಿದೆ, ಈ ಒಂದು ಬೇಡಿಕೆ ಕೇವಲ ಮಠಾಧೀಶರ ಮತ್ತು ಮುಖಂಡರ ಬೇಡಿಕೆ ಮಾತ್ರ ಅನ್ನೋದು ತಪ್ಪು. ಇದು ಲಕ್ಷಾಂತರ ಲಿಂಗಾಯತ ಧರ್ಮಾನುಯಾಯಿಗಳ, ಬಸವ ಭಕ್ತರ ಮತ್ತು ಬಸವಾಭಿಮಾನಿಗಳ ಬೇಡಿಕೆಯಾಗಿದೆ. ಅನೇಕ ಮಠಾಧೀಶರು, ರಾಜಕಾರಣಿಗಳು, ಮುಖಂಡರು ಈ ಒಂದು ಬೇಡಿಕೆಯ ಧ್ವನಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವ ಕೆಲವು ವ್ಯಕ್ತಿಗಳ ಹೇಳಿಕೆಗಳನ್ನೇ ದೊಡ್ಡದಾಗಿ ಮಾಡಿ ಇಡೀ ಹೋರಾಟಕ್ಕೆ ಕೆಟ್ಟ ಹೆಸರನ್ನ ತಂದು ಈ ಹೋರಾಟದ ಮುಖ್ಯವಾದ ಬೇಡಿಕೆಯನ್ನೇ ಮುಚ್ಚಿ ಹಾಕುವಂತಹ ಪ್ರಯತ್ನ ಮಾಡೋದು ಸರಿಯಲ್ಲ. ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿರುವಂತಹ ಮಹಾತ್ಮ ಬುದ್ಧರಿಗೆ ಯಾವ ನ್ಯಾಯ ಸಿಕ್ಕಿದೆಯೋ, ಜೈನ ಧರ್ಮದ ಸ್ಥಾಪಕರಾದ ಮಹಾವೀರರಿಗೆ ಯಾವ ನ್ಯಾಯ ಸಿಕ್ಕಿದೆಯೋ, ಸಿಖ್ ಧರ್ಮದ ಸ್ಥಾಪಕರಾದ ಗುರುನಾನಕರಿಗೆ ಯಾವ ನ್ಯಾಯ ಸಿಕ್ಕಿದೆಯೋ, ಅದೇ ನ್ಯಾಯ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿರುವಂತಹ ವಿಶ್ವಗುರು ಬಸವಣ್ಣನವರಿಗೆ ಸಿಗಬೇಕು ಎಂಬುದು ಈ ಒಂದು ಹೋರಾಟದ ಮುಖ್ಯ ಉದ್ದೇಶ. ಭಾರತೀಯ ಧರ್ಮಗಳಾದ ಜೈನ, ಬೌದ್ಧ ಹಾಗೂ ಸಿಖ್ ಧರ್ಮಗಳ ಹಾಗೆ ಲಿಂಗಾಯತ ಅನ್ನೋದು ಕೂಡ ಈ ನೆಲದಲ್ಲಿ ಹುಟ್ಟಿರುವ ಒಂದು ಸ್ವತಂತ್ರವಾದ ಭಾರತೀಯ ಧರ್ಮ.